ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀಶೈಲ ಆಮೇಲೆ ಕೈಲಾಸ ಬಾಗಿಲು, ಶ್ರೀಶೈಲದ ಕೈಲಾಸ ಬಾಗಿಲು ದಟ್ಟ ಅರಣ್ಯದಲ್ಲಿ ಬಂದಿದ್ದೇವೆ. ಈ ಮುಂದ್ಗಡೆ ಹೋದರೆ ಭೀಮನ ಕೊಳ ಇದೆ, ಭೀಮನ ಕೊಳ ಅಂತ ಕರೀತಾರೆ, ಭೀಮನ ಕೊಳ. ಅದರ ಮುಂದ್ಗಡೆ ನಾವು ಕುಂತ್ಕೊಂಡಿದ್ದೀವಿ, ಭೀಮನ ಕೊಳ. ನಾವು ಹೀಗೆ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಕನ್ಯಾಕುಮಾರಿ ಬಂದು, ಕನ್ಯಾಕುಮಾರಿಯ ನಂತರ ಇದು ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನ ನಂತರ ನಾವೀಗ ಶ್ರೀಶೈಲ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಂದಿದ್ವಿ. ನಿನ್ನೆ ಶ್ರೀಶೈಲ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು 12 ಜ್ಯೋತಿರ್ಲಿಂಗಗಳ ದರ್ಶನ ಕಂಪ್ಲೀಟ್ ಮಾಡಿಕೊಂಡಿವಿ. ಅದೇ ಸಮಯದಲ್ಲಿ ನಮ್ಮ ಸಾಧಕರು ಭೀಮರಾಯ್ ಅಂತಂದು ಗುಲ್ಬರ್ಗದವರು, ಅವರು ಕೂಡ ನಾವು ಶ್ರೀಶೈಲ ಬರ್ತಾಯಿದ್ದೀವಿ ಅಂತ ಕೇಳಿ ಅವರು ಕೂಡ ನಮಗೆ ಒಂದು ದಿವಸ ಮೊದಲೇ ಬಂದಿದ್ದರು. ಹಾಗಾಗಿ ಅವರು ನಾವು ಬಂದ ನಂತರ ಎಲ್ಲ ಸೇರಿ ರೂಮ್ ಮಾಡ್ಕೊಂಡ್ವಿ. ನಿನ್ನೆ ಎಲ್ಲರೂ ಸೇರಿ ದರ್ಶನವೂ ಮಾಡ್ಕೊಂಡ್ವಿ. ಜ್ಯೋತಿರ್ಲಿಂಗ ಮತ್ತು ಬ್ರಹ್ಮರಾಂಬ ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಇವತ್ತು ಸಾಧಕರ ಅನುಭವ, ಅವರು ಯಾವ ಥರ ಸಾಧನೆ ಮಾಡಿದರು, ನಮ್ಮ ಕುಂಡಲ ರಾಜಯೋಗ ಅವ್ರಿಗೆ ಅನುಭವ ಯಾವ ರೀತಿ ಆಗಿದೆ ಎಂಬುದರ ಕುರಿತು ಅವ್ರ ಬಾಯಿಂದ ನಾವು ಈಗ ಕೇಳುವ. ಭೀಮರಾಯ್ ಅವರೇ, ಮೈಕ್ ಮೇಲೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಈಗ ನಿಮ್ಮ ಹೆಸರು ಹೇಳಿ, ಏನು ಕೆಲಸ ಮಾಡ್ತಿದ್ರೆ, ಯಾವ ಊರು ಅಂತ ಹೇಳಿ. ನಮ್ಮ ಹೆಸರು ಭೀಮರಾಯ್ ಅಂತ. ಜೋರಾಗಿ ಹೇಳಬೇಕು. ನಮ್ಮ ಹೆಸರು ಭೀಮರಾಯ್ ಅಂತ ಹೇಳ್ರಿ. ಹಾಂ, ನಾವು ಶಾಬಾದ್ ತಮಸಳ್ಳಿ ಅಂತ. ತಮ್ಸನಹಳ್ಳಿ ಶಾಬಾದ್ ಹತ್ರ ತಮ್ಸನಹಳ್ಳಿ. ಈಗ ನಿಮ್ಗೆ ವಯಸ್ಸು ಎಷ್ಟು? ನಮಗೂ 35 ಇರ್ಬೋದು. ಜೋರಾಗಿ ಮಾತಾಡಿ. 35 ಇರ್ಬೋದು. 35. ಮದುವೆ ಮಕ್ಕಳು? ಇಬ್ಬರು ಗಂಡಸು ಮಕ್ಕಳಿದ್ದಾರೆ. ಮದುವೆ ಆಗಿದೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು, ವೀಕ್ಷಕರಿಗೆಲ್ಲ ಕೇಳಬೇಕು. ಆ ಕಡೆಗೆ ನೋಡ್ಬೇಕು ನೀವು. ಈಗ ನೀವು ನೇರವಾಗಿ ಬಂದು ದೀಕ್ಷೆ ತೊಗೊಂಡಿದ್ದು ನಮ್ಮ ಹತ್ರ. ಬೆಂಗಳೂರಿಗೆ ಬಂದಿದ್ರಿ. ಬೆಂಗಳೂರಿಗೆ ಬಂದು ದೀಕ್ಷೆ ತೊಗೊಂಡ್ರಿ. ಸಾಧನೆ ಎಲ್ಲ ಹೇಗೆ ಪ್ರಾರಂಭ ಆಯಿತು, ಏನೇನು ಅನುಭವ ಆಯಿತು, ಸ್ಟಾರ್ಟಿಂಗ್ ಏನೇನು ತೊಂದರೆಗಳು ಬಂದವು ಎಲ್ಲ ಹೇಳಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಕೇಸಲ್ಲಿ ಏನೂ ಆಗಿಲ್ಲ, ಸ್ವಲ್ಪ ಗೌರವಕ್ಕೆ ತಗೋಯ್ತು. ಜೋರಾಗಿ ಹೇಳಿ. ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿ ಹೀಟ್ ಆಗೋದು ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ತಗೋಗಳೇ. ಏನು ಸಮಸ್ಯೆ ಆಗಂತ? ಸಮಸ್ಯೆ ಸಣ್ಣ ಪುಟ್ಟ ಇರ್ತವೆ ಗುರುಗಳೇ. ಅವೆಲ್ಲ ಅದು ಸ್ವಲ್ಪ ಗ್ಯಾಪ್ ಮಾಡಿದೆ. ಮತ್ತೆ ಹಿಂದಗಡೆ ನಾನು ಚಾಲೂ ಮಾಡಿದೆ ಗುರುಗಳೇ. 4ನೇ ಸ್ಟೇಜ್ದಾಗ ಗಾಳಿಯಲ್ಲಿ ತೇಲಾಡ್ತಾನೆ ಹೋಗುತ್ತೆ ಗುರುಗಳು. ಅದು ಗ್ಯಾಪ್ ಮಾಡ್ತಾರೆ ಗುರುಗಳೇ. ಆಮೇಲೆ 5ನೇ ಸ್ಟೇಜ್ದಾಗ ಏನಾಗುತ್ತೆ ಗುರುಗಳೇ, ಪೂರಾ ಗಾಳಿಯಲ್ಲಿ ಪೂರಾ ತೇಲಾಡ್ದಂಗೆ ಅನುಭವ. ಮತ್ತು ನಂತರ ಧ್ಯಾನ ಅಂತ ಆಗ್ತಿಲ್ಲ, ಈ ಧ್ಯಾನ ಆಗ್ತಾಯಿದೆ. ಈಗ ನೀವು ಎಷ್ಟನೇ ಕ್ಲಾಸ್ ಓದಿರಿ? ನಾವು ಗುರುಗಳೇ 4ನೇ ಕ್ಲಾಸ್ಗೆ ಓದಿನಿ ಗುರುಗಳೇ. ಏನು ಕೆಲಸ ಮಾಡ್ತೀರಿ? ನಾವು ಡ್ರೈವಿಂಗ್ ಮಾಡ್ತೀವಿ ಗುರುಗಳೇ. ಟ್ರ್ಯಾಕ್ಟ್ರಿ ಹೊಡಿತೀರಿ? 4ನೇ ಕ್ಲಾಸ್ ಓದಿರೋದು. ಈಗ ನಿಮ್ಗೆ ಆನಂದ ಅನಿಸ್ಲಿಕ್ಕತ್ತಿದೆಯಾ? ಅನಿಸ್ಲತ್ತಿರ ಗುರುಗಳೇ. ಇಂದ್ರಿಯಗಳು ನಿಗ್ರಹ ಆಗಿದಾವ? ಪೂರಾ ಗುರುಗಳೇ. ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು ಅಂತ ಏನೋ ಇದೆಯಾ? ಏನಿಲ್ಲ, ಆಸೆನೇ ಇಲ್ರಿ ಗುರುಗಳೇ. ಆಸೆ ಇಲ್ಲ? ಆಸೆ ಇಲ್ಲ. ಮನಸ್ಸು ಎಲ್ಲೇನು ಓಡಾಡ್ತಾ ಇದೆಯಾ? ಏನಿಲ್ಲ ಗುರುಗಳೇ, ಇಲ್ಲೇ. ನೀವು ಎಲ್ಲಿರ್ತೀವಿ ಅಲ್ಲೇ ಇರ್ದೆ ಮನಸ್ಸು? ಅಂದರೆ ಕಂಟ್ರೋಲಿಗೆ ಬಂದಿದೆ ಅನ್ನಂಗಾಯ್ತು. ಧ್ಯಾನ ಎಲ್ಲ ಎಷ್ಟೆಷ್ಟು ಗಂಟೆ ಮಾಡ್ತೀರಾ? ನಂಗೆ ಟೈಮ್ ಸಿಕ್ತಂದ್ರೆ 1 ಗಂಟೆ ಮಾಡ್ತೀನಿ ಗುರುಗಳೇ, ಸಿಗಲಿಲ್ಲ ಅಂದ್ರೆ ಅರ್ಧ ಗಂಟೆ. ಜಾಸ್ತಿ ಮಾಡ್ಬೇಕು ಧ್ಯಾನನ. ಧ್ಯಾನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಜಾಸ್ತಿ ಈಗ ಸುಮ್ಮನೆ ನಾನು ಹೇಳಿದ ಪ್ರಾಣಾಯಾಮ ಮಾಡಿ ದೇವಿ ಪಾರಾಯಣ ಮಾಡಿಬಿಟ್ಟು ನಮಗೇನು ಅನುಭವ ಆಗಲಿಲ್ಲ ಅಂತ ಅವರು ಧ್ಯಾನ ಜಾಸ್ತಿ ಮಾಡ್ಕೊಂತ ಹೋದ್ರೆ ಅನುಭವ ಆಗುತ್ತೆ. ಧ್ಯಾನನೇ ಜಾಸ್ತಿ ಮಾಡೋದಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಜಾಸ್ತಿ ಮಾಡ್ಕೊಂತ 2 ಗಂಟೆ, 3 ಗಂಟೆ, 4 ಗಂಟೆ ಕುಂತ್ಕೊಂಡ್ರೆ 4 ಗಂಟೆವರೆಗೆ ಧ್ಯಾನದಲ್ಲಿ ತಲ್ಲೀನರಾಗಿ ಧ್ಯಾನ ಮಾಡಬೇಕಾಗತ್ತೆ. ಅದನ್ನು ಮಾಡಿದಾಗ ನಿಮಗೆ ಅನುಭವನ ಆಗುತ್ತೆ. ಸಾಧನೆ ಜೊತೆಯಲ್ಲಿ ಪ್ರಾಣಾಯಾಮ ಜೊತೆಯಲ್ಲಿ ಇದೆಲ್ಲ ಮಾಡಬೇಕಾಗತ್ತೆ. ನೀವು ದೇವಿ ಪಾರಾಯಣ ಜ್ಞಾನಸಿಂಧು ಓದ್ಲಿಕ್ಕತ್ತೀರಾ? ಏನು ಅರ್ಥ ಆಗ್ತಾ ಇದೆ ನಿನಗೆ ಅದರಲ್ಲಿ? ಅರ್ಥ ಆಗ್ತಾ ಇದೆ ಗುರುಗಳೇ. ಏನು ಅರ್ಥ ಆಗ್ತಾ ಇದೆ?
ದೇವಿ ಪಾರಾಯಣ ನಮ್ದು ಎಲ್ಲ ಪಂಚೇಂದ್ರಿಯಗಳದು ಅದ್ರ ಬಗ್ಗೆದಾನೆ ಹೇಳಿದೆವು ಗುರುಗಳೇ. ಹ್ಞೂ ಅಷ್ಟು ಅದರ ಬಗ್ಗೆದಾಗೇ ಇದೆ. ಹ್ಞೂ ಜ್ಞಾನ ಸಿಂಧು ಅಂತ ಗುರುಗಳು ಬರೆದಂಥ ಅದು ಚಿದಾನಂದ ಇದು ಗುರುಗಳು ಬರೆದಿರ್ತಕ್ಕಂಥದ್ದು ಅದು ಹ್ಞೂ ಎಲ್ಲ ತಪಸ್ಸಿನ ಬಗ್ಗೆದಾಗ ಮತ್ತು ವೈರಾಗ್ಯ ಬಗ್ಗೆದಾಗ ಹ್ಞೂ ಮತ್ತು ಎಲ್ಲವನ್ನು ಅದರಲ್ಲಿ ಹೇಳಿದೆವು. ಹ್ಞೂ ಅರ್ಥ ಆಗ್ತಾ ಇದೆಯಾ ನಿನಗೆ ಅದು? ಅರ್ಥ ಆಗ್ತದೆ ಗುರುಗಳೇ. ಅದನ್ನು ಬರೀ ಅರ್ಥ ಮಾಡ್ಕೊಳೋದೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೋಬೇಕು. ಹಾಂ ಹೌದು. ಅರ್ಥ ಮಾಡ್ಕೊಂಡು ಅಳವಡಿಸ್ಕೋಬೇಕು. ನಿನಗೆ ಶರೀರದಲ್ಲಿ ಏನಾದರೂ ಅನುಭವ ಆಗಿದೆಯಾ? ಶರೀರದಲ್ರಿ ಗುರುಗಳೇ ಧ್ಯಾನ ಕುಂತೀವಿ ಅಂತಂದ್ರೆ ನಮ್ಮನ್ನ ಕಳೆದತ್ರಿ ಗುರುಗಳೇ. ಆದ್ರೆ ಇದು ಶರೀರ ಇಲ್ಲ ಅನಿಸ್ತಾ ನೋಡ್ರಿ ಗುರುಗಳೇ. ಕೆಳಗಿಂದ ಹಿಡಿದು ಮ್ಯಾಲಿನ ತನ ಒಟ್ಟೆ ಶರೀರ ಇಲ್ಲ. ಇಲ್ಲ ಅಗ್ನಿ ಚಕ್ರದಾಗ ಮಾತ್ರ ಹಾಂ ಅಲ್ಲೇ ನಿಂತ್ಕೊಂಡು ಅಲ್ಲಿ ಇಷ್ಟೇ ನನ್ನ ಜೀವ ಅದ ಅನಿಸ್ತಾರೆ ಗುರು. ಹಾಂ ಜೀವಾಂಶ ಅಲ್ಲಿ ಬಂದಿದೆ. ಹಾಂ ಹಾಂ ಉಳಿಸಿಲ್ಲ ಏನೂ ಇಲ್ಲ ಅನಿಸ್ತಾರೆ. ನಾನು ಶರೀರಧಾರಿಯಾಗೇ ಇಲ್ಲ, ಶರೀರನೂ ಇಲ್ಲ ಎಂಬ ಕಲ್ಪನೆ, ಶರೀರದ ನಾಶ. ಹಾಂ ಅದು ದೇಹಭಾವ ನಾಶ ಆಗಿದೆ. ಹಾಂ ದೇಹಭಾವ ನಾಶ ಆಗಿ ಆತ್ಮಭಾವದಲ್ಲಿ ಬಂದಿದೆ, ಜೀವಭಾವದಲ್ಲಿ ಬಂದಿದೆ ಈಗ ಜೀವ. ಹಾಂ ರೀ. ಇನ್ನೂ ಸಾಧನೆಯಲ್ಲಿ ಮುಂದುವರಿಬೇಕು, ಧ್ಯಾನ ಹೆಚ್ಚು ಹೆಚ್ಚು ಮಾಡಬೇಕು. ಇನ್ನೂ ಪ್ರಾಣಾಯಾಮ ಇನ್ನೂ ಸ್ವಲ್ಪ ದಿವಸ ಮಾಡಬೇಕು. ನೀವು ಯಾವಾಗಾದ್ರೂ ಮೇಲಿಂದ ಕೆಳಗಿಂದ ಮೇಲ್ಗಡೆ ಹೋಗಿದ್ದು ಅನುಭವ ಆಗಿದೆಯಾ? ಹಂಗೇನು ಆಗಿಲ್ಲ ರೀ ಗುರುಗಳೇ. ಚಕ್ರಗಳಂತ ಮೂಮೆಂಟ್ ಆಗ್ತಾಯಿದೆ ಗುರುಗಳೇ. ಆಗ್ನೇಯ ಚಕ್ರ ಮೂಮೆಂಟ್ ಆಗ್ತದೆ, ವಿಶುದ್ಧಿ ಚಕ್ರ ಮೂಮೆಂಟ್ ಆಗ್ತದೆ ಗುರುಗಳೇ. ಅಲ್ಲ ಕೆಳಗಡೆಯಿಂದ ಏರಿಲ್ಲ ಗುರುಗಳೇ. ಅದು ನಿನಗೆ ಗೊತ್ತಿಲ್ಲ. ಗೊತ್ತು. ಅದು ಏರಿದಾಗನೇ ನಿನಗಿದೆಲ್ಲ ಅನುಭವ ಆಗೋದು, ಹಾಂ ಆನಂದ ಫೀಲ್ ಆಗೋದು. ಇದೆಲ್ಲ ಆಗೋದು ಯಾವಾಗಂದರೆ ಚಕ್ರ ಆ್ಯಕ್ಟಿವೇಶನ್ ಆದಾಗನೇ. ಹಾಂ ಆದರೆ ನೀನು ಅದ್ರ ಮೇಲೆ ಮನಸ್ಸು ಕೊಟ್ಟಿಲ್ಲ, ಮನಸ್ಸು ಕೊಟ್ಟಿಲ್ಲ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಮೇಲೆ ಮನಸ್ಸು ಕೊಟ್ಟರೆ ಅದು ಗೊತ್ತಾಗುತ್ತೆ. ಮನಸ್ಸು ನೀವು ಬೇರೆ ಕಡೆಗೆ ಇಟ್ಟಿರ್ತಾರಲ್ಲ ಅವಾಗ ಅದು ಗೊತ್ತಾಗೋದಿಲ್ಲ. ಅನಾಥ ಚಕ್ರಕ್ಕೆ ಬಂದಾಗನೇ ಆನಂದ ಪ್ರಕಟ ಆಗೋದು. ಅನಾಥ ಚಕ್ರಕ್ಕೆ ಬಂದಾಗ ಆನಂದ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಇವರೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರಾ? ಸಪೋರ್ಟ್ ಮಾಡ್ತಾ ಇದ್ದಾರೆ ಗುರು. ಸಪೋರ್ಟ್ ಮಾಡ್ತಾ ಇದ್ದಾರಾ? ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ? ಎಲ್ಲ ಪೂಜೆ ನಮಗೆಲ್ಲ ನೀರು ತಂದ್ಕೊಡೋದು, ಪುಷ್ಪಗಳನ್ನು ಅವರೇ ಆಡೋದು, ಎಲ್ಲ ಅನುಕೂಲ ಮಾಡ್ತಾರೆ. ನಿಮ್ಮ ಹೆಂಡತಿ ಎಲ್ಲ ನಿಮಗೆ ಸಹಾಯ ಮಾಡಿದ್ರಾ? ಸಹಾಯ ಮಾಡಿದ್ರು ಗುರುಗಳು. ಎಷ್ಟು ಜನ ಮಕ್ಕಳು? ಇಬ್ಬರು ಏನು ಓದ್ತಾ ಇದ್ದಾರೆ ಅವರು? ಅವ್ರು LKG 3ನೇ ಕ್ಲಾಸ್. ಇಬ್ಬರು ಗಂಡು ಮಕ್ಕಳ? ಹಾಂ. ಇನ್ನೂ ಸ್ವಲ್ಪ ನಿಮ್ಮ ಅನುಭವ ಹೇಳಿ, ಜೋರಾಗಿ ನಿಮ್ಮ ಸಾಧನೆ ಯಾವ ಥರ ಆಯಿತು ಅವೆಲ್ಲ ಹೇಳಿ ವೀಕ್ಷಕರಿಗೆ. ಅಮ್ಮನವ್ರ ದರ್ಶನ ಆಯ್ತು ರೀ ಗುರುಗಳೇ. ಹಾಂ ಅಮ್ಮನವ್ರು ಸಪ್ಪನದಲ್ಲಿ ಬಂದಿದ್ರು. ಹಾಂ ಸ್ವಲ್ಪ ನಮಗೆ ಭಯ ಆಗೋಯ್ತು ರೀ ಗುರುಗಳು. ಅಮ್ಮನವ್ರು ಬಂದಾಗ ಭಯ ಆಯಿತಾ ನಿನಗೆ? ಯಾಕೆ ಭಯ ಆಗ್ಬಿಡ್ತ್ರಿ, ಆ ಕೆಪಾಸಿಟಿ ನಮ್ಮಲ್ಲಿ ಇರಲಿಲ್ಲ. ಹಾಂ 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 ಮತ್ತೇನು ಅನುಭವ ಆಯಿತು? ಮತ್ತು ಗುರುಗಳೇ ಇದು ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಅದು ಅಷ್ಟೇ, ಲಾಸ್ಟ್ ಸ್ಟೇಜ್ ಅಷ್ಟೇ. ಪೂರ ತಲೆಯೆಲ್ಲ ವಯಸ್ಸಿನಾಗ ಇಟ್ಟಂಗಾಗಿತ್ತು ರೀ ಗುರುಗಳು. ವಯಸ್ಸಿನಾಗ ಇಟ್ಟಂಗೆ ಆಗಿತ್ತಾ? ಯಾಕೆ? ಒಂದು ಅರ್ಧ ಗಂಟೆ ಗುರುಗಳು ಧ್ಯಾನಕ್ಕೆ ಕುಂತಾಗ ಹಾಂ ವಯಸ್ಸಿನಾಗ ಇಟ್ಟಂಗಾಗಿತ್ತು ಗುರು, ತನ್ನ ಪೂರ. ಈಗ ಜೋರಾಗಿ ಹೇಳು. ಹಾಂ ಇವಾಗ ಧ್ಯಾನ ಕುಂತ್ಕೊಂಡ್ರೆ ಹಾಂ ಯಾವ ಥರ ಆಗುತ್ತೆ, ಯಾವ ಥರ ಫೀಲ್ ಆಗುತ್ತೆ ಅದನ್ನ ಹೇಳು. ಧ್ಯಾನ ಕುಂತಾಗ ನಮ್ಮನ್ನೇ ಮರಿತು ನೋಡ್ರಿ ಗುರುಗಳು. ಏನೋ ಮತ್ತೊಂದು ಯಾವುದೋ ಆಲೋಚನೆ ಬರಲ್ಲ, ಯಾರು ಏನು ಓದೋದ್ರು ಗೊತ್ತಾಗಲ್ಲ. ಆಯ್ತು ಅಷ್ಟು ಒಂದು ಅರ್ಧ ಗಂಟೆ 1 ಗಂಟೆ ಆಯ್ತು ನಿಚಿತ್ರ ಗುರುಗಳು. ರೂಪಿಸ್ತಾರೆ ಏನೋ ಗೊತ್ತಾಗಲ್ಲ. ಕುಂತೀವಿ ಅಂದ್ರೆ ನಮ್ಮನ್ನ ಕಳೆದೋಗ್ಬಿಡ್ತೀವಿ ಗುರುಗಳು. ಇಲ್ಲಿ ಕುಂತ್ರೆ ಅಲ್ಲೇ ಗಪ್ಪು. ಹಾಂ ಮತ್ತೆ ಟೈಮ್ ಆಗಿದ್ದೆ ಗೊತ್ತಾಗೋದಿಲ್ಲ. ಟೈಮ್ ಆಗಿದೆ ಗೊತ್ತಾಗಲ್ಲ ರೀ. ಒಬ್ಬನೇ ಎಲ್ಲೇನೋ ಕುಂತೆ ಅಂದ್ರೆ ಅಲ್ಲೇ ಗಪ್ಪು. ಅಲ್ಲೇ ಗಪ್ಪು ಗುರುಗಳು. ಒಂದೊಂದು ಸಾರಿ ಒಬ್ಬನೇ ಹಿಂಗೆ ಕುಂತಾಗ ಅರ್ಧ ಗಂಟೆ ನನಗೆ ಗೊತ್ತಾಗಲ್ಲ ಏನೇ ಅವನು ಯಾವಾಗ ಅವ್ನಿಗೆ ಎಚ್ಚರ ಇಲ್ಲ. ಹಿಂಗೆ ಮುಕ್ಕೊಂಡು ಎಲ್ಲಿ ಕೊಡ್ತೀನಿ ಅಲ್ಲೇ ಅಷ್ಟೇ ಶಿವನಮ್ಮ. ಊಟ ಮಾಡೋದು, ಊಟಂತೂ ನೆನಪಾಗಲ್ಲ, ನೀರು ಕುಡಿಯೋದು ನೆನಪಾಗೋದಿಲ್ಲ, ಕುಡಿಯೋದು ನೆನಪಾಗೋದಿಲ್ಲ, ಊಟ ಮಾಡೋದು ನೆನಪಾಗಲ್ಲ. ಈ ಥರ ಎಲ್ಲ ಅನುಭವ ಆಗಿದೆ. ಹಾಂ ಈಗಲೂ ಅನುಭವ ಆಗ್ತಾ ಇದೆ. ಈಗಲೂ ಯಾವಾಗಾರ ಅನುಭವ ಆಗುತ್ತೆ ಗುರುಗಳೇ. ಸ್ವಲ್ಪ ಈಗ ಶ್ರೀಶೈಲಕ್ಕೆ ಬಂದಿರಲ್ಲ, ಇಲ್ಲಿ ಏನು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮಗೆ? ಇಲ್ಲಿ ಶ್ರೀಶೈಲಕ್ಕೆ ಬಂದಾಗ ಪೂರ ರೀ ಗುರುಗಳೇ ಆನಂದದಲ್ಲಿ ತೇಲಾಡ್ತಾ ಇದ್ದೀರಾ? ಆನಂದದಲ್ಲಿ ಪೂರ ಘನ ಖಾಲಿ ಹಚ್ಚಿಲ್ಲ ಅನ್ನಿಸ್ತದೆ ಗುರುಗಳೇ. ಖಾಲಿ ಹಚ್ಚಲ್ ಅನಿಸ್ತದೆ. ಯಾವುದೋ ಲೋಕಕ್ಕೆ ಬಂದ್ಬಿಟ್ಟು ಅನಿಸ್ತಾ ಇದೆಯಾ? ತುಂಬ ಸುಂದರವಾಗಿದೆ ಅಲ್ಲ ಶ್ರೀಶೈಲ? ತುಂಬ ಸುಂದರವಾದ ವಾತಾವರಣ ಇದೆ, ತುಂಬ ಸುಂದರವಾಗಿದೆ.
ಇಲ್ಲಿ ಬಂದು ತಪಸ್ ಮಾಡ್ಬೇಕು ನೀನು. ಹಾಂ ಹ್ಞೂ ಹಾಂ ಇಲ್ಲಿ ಬಂದು ಒಂದು ತಿಂಗಳ 15 ದಿವಸ ಎಲ್ಲಾದ್ರೂ ಆಶ್ರಮ ಊಟದ ವ್ಯವಸ್ಥೆ ಮಾಡ್ಕೊಂಡು ಹಾಂ ಇಲ್ಲಿ ಇಲ್ಲೆಲ್ಲ ಬಂದು ಸಾಧನೆ ಮಾಡೋಕೆ. ಸಾಧಕರಲ್ಲಿ ಪ್ರಾರ್ಥನೆ, ಹಾಂ ನೀವು ಏನು ಮಾಡ್ಬೇಕಂದ್ರೆ ಸಾಧಕರು ಹಾಂ ಆಲ್ರೆಡಿ ಕುಂಡಲಿ ಆ್ಯಕ್ಟಿವೇಶನ್ ಆಗಿರುವಂಥವ್ರು ಹಾಂ ಇಂಥ ಸ್ಥಳಗಳಿಗೆ ಬರಬೇಕು. ಬಂದು ಏನಾದರೂ ಊಟದ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಾದರೂ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು ವಾರಗಟ್ಟಲೆ 15 ದಿವಸಗಟ್ಟಲೆ ತಿಂಗಳಗಟ್ಟಲೆ ಇಂಥ ಸ್ಥಳದಲ್ಲಿ ಮೌನವಾಗಿರಬೇಕು. ಯಾರ ಜೊತೆಗೆ ಮಾತಾಡಬಾರ್ದು, ಮೌನವಾಗಿರ್ದು ನಿನ್ನ ಪಾಡಿ ನೀವು ಧ್ಯಾನದಲ್ಲಿ ತಲ್ಲೀನರಾಗೋದನ್ನು ಅಭ್ಯಾಸ ಮಾಡಬೇಕು. ಆ ಥರ ಅಭ್ಯಾಸ ಮಾಡಿದರೆ ನಿಮಗೆ ನೋಡಿ ಅದ್ಭುತವಾದ ಅನುಭವ, ಆನಂದವನ್ನು ಅನುಭವಿಸ್ತೀರ. ಅಂದರೆ ಪ್ರಪಂಚದಿಂದ ದೂರ ಉಳಿಬೇಕು. ಎಲ್ಲ ವಿಷಯ ವಾಸನೆಗಳಿಂದ, ಜನಗಳಿಂದ, ಈ ದೃಶ್ಯ ನೋಟಗಳಿಂದ ದೂರಾಗಿ ಸೃಷ್ಟಿಯ ಜೊತೆಗೆ ನಾವು ಒಂದಾಗಬೇಕು. ನಾವು ಸೃಷ್ಟಿಯ ಜೊತೆಗೆ ಒಂದಾಗಬೇಕು. ಸೃಷ್ಟಿಯನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಸೃಷ್ಟಿ ಜೊತೆಗೆ ಮಾತಾಡಬೇಕು, ಗಿಡ ಮರಗಳ ಜೊತೆಗೆ ಮಾತಾಡಬೇಕು. ಇದನ್ನು ಸಾಧಕರಾದವರು ಅಭ್ಯಾಸ ಮಾಡ್ಕೋಬೇಕು. ಯಾವಾಗ ನಾವು ಸೃಷ್ಟಿ ಜೊತೆಗೆ ಒಂದಾಗ್ತೀವೋ ಆವಾಗ ಆ ಸೃಷ್ಟಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎರಡೂ ಒಂದಾಗ್ತೀವಿ. ಆವಾಗ ನಾವು ಏನು ಆಲೋಚನೆ ಮಾಡ್ತೀವೋ ಸೃಷ್ಟಿ ಅದನ್ನೇ ಆಲೋಚನೆ ಮಾಡುತ್ತೆ. ಆ ಸ್ಥಿತಿಯನ್ನು ತಲುಪೋಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಫಸ್ಟು ವಿಡಿಯೋ ನೋಡಿ ಶ್ರೀಶೈಲದಲ್ಲಿ ನಮ್ಮ ಭೀಮರಾಯವ್ರನ್ನ ಕರೆಸ್ಕೊಂಡು ಅವರೇ ಬರ್ತೀವಂದರು, ಬನ್ನಿ ಅಂತ ಹೇಳಿದ್ವಿ. ಇಲ್ಲಿ ಬಂದು ಅವರ ಸಾಧನೆಯ ಅನುಭವವನ್ನು ವಿಡಿಯೋ ಮಾಡ್ತಾಯಿದ್ದೀವಿ. ಶ್ರೀಶೈಲದಲ್ಲಿ ಇಂಥ ಜಾಗಗಳಿಗೆ ಸಾಧಕರು ಬರ್ತಾ ಇರಬೇಕು. ಇದೇ ಶ್ರೀಶೈಲಕ್ಕೆ ಅಂತ ಅಲ್ಲ, ನಿಮ್ಮ ಸುತ್ತಮುತ್ತ ಏಕಾಂತವಿರುವಂಥ ಸ್ಥಳಗಳಿಗೆ ನೀವು ಭೇಟಿ ಮಾಡಬೇಕು. ಅಲ್ಲಿದ್ದು ಸ್ವಲ್ಪ ಸಾಧನೆ ಜಪ ತಪ ಮಾಡಬೇಕು. ಸಂಸಾರದಿಂದ ಸ್ವಲ್ಪ ಆವಾಗವಾಗ ಸಂಸಾರದಿಂದ ಹೊರಗೆ ಹೋಗಬೇಕು, ದೂರ ಹೋಗಬೇಕು. ಜಪ ತಪ ಧ್ಯಾನದಲ್ಲಿ ತಲ್ಲೀನರಾಗಬೇಕು. ಬರೀ ನಿಂತಲ್ಲೇ ನೀರು ನಿಂತಿದ್ರೆ ಏನಾಗುತ್ತೆ ಹೇಳಿ, ಅಲ್ಲೆಲ್ಲ ಗೊಬ್ಬೆದ್ದು ಹುಳ ಆಗಿ ಹೊಲಸೆದ್ದು ಹೋಗುತ್ತೆ. ಹಂಗೆ ಈ ಮನಸ್ಸು ಒಂದೇ ಹತ್ರ ಇದ್ದರೆ ಇದು ಹೊಲಸೆದ್ದು ಹೋಗ್ಬಿಡುತ್ತೆ ಮನಸ್ಸು. ಅದಕ್ಕೆ ಇಂಥ ಸ್ಥಳಗಳಿಗೆ ಬಂದಾಗ ಒಂದು ಆನಂದ ಎಂಬುದು ನಿಮಗೆ ಅನುಭವಕ್ಕೆ ಬರುತ್ತೆ, ಸ್ಪರ್ಶಕ್ಕೆ ಬರುತ್ತೆ. ಈಗ ಅನೇಕ ಜನ ಸಾಧಕರು ಅರ್ಧದಲ್ಲಿ ನಿಲ್ಲಿಸಿದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ನಿಮ್ಮ ಸಾಧಕರಿಗೆ ಹೇಳಿ? ಸಾಧಕರು ನೋಡ್ರಿ, ಮತ್ತೆ ಮಧ್ಯದಲ್ಲಿ ಬಿಟ್ರು ಅದು ಕಂಟಿನ್ಯೂ ಮುಂದೆ ಮಾಡ್ರಿ ಅಂತ ಹೇಳಿಸ್ತೀನಿ. ನೀವು ಮಧ್ಯದಲ್ಲಿ ಬಿಟ್ಟದ್ನೇ? ನಾನು ಬಿಟ್ಟತ್ನಿ, ಆದ್ರೆ ನಾನು ಮಾಡ್ಲಕತ್ತೀನಲ್ರಿ, ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಏನಾಗುತ್ತೆ ಮಾಡಿದರೆ ಏನಾಗುತ್ತೆ, ಆಗುತ್ತೆ. ಏನು ಗುರಿ ಏನಿದೆ ಅದು ಆಗುತ್ತೆ. ಬಿಡ್ಲಕ್ಕೆ ಹೋಗ್ಬೇಡ್ರಿ, ಅದು ನಾನು ಬಿಟ್ಟವನೇ, ನೀವು ಬಿಡ್ಲಕ್ಕೆ ಹೋಗ್ಬೇಡ್ರಿ. ಚಾಲು ಮಾಡಿ ಒಟ್ಟು ಇವಾಗ ಆನಂದ ಎಲ್ಲ ಫೀಲ್ ಆಗ್ತಾ ಇದೆ. ಆಗ್ತಿದೆ ಗುರುಗಳೇ, ಆಗ್ತಿದೆ. ಈಗ ನಿಮ್ಮ ಫೋನ್ ನಂಬರ್ ಏನಾರು ಹಾಕಿದರೆ ನೀವು ಯಾರಿಗಾದ್ರೂ ಮಾರ್ಗದರ್ಶನ ಕೊಡ್ತೀರಾ? ಈ ಥರ ಆಗುತ್ತೆ ಮಾಡಿ ಅಂತಂದು ಹೇಳ್ತೀರಾ? ಹೇಳ್ತೀನಿ. ಸ್ವಲ್ಪ ಸುತ್ತ ಪರಿಸರ ತೋರಿಸಿ. ಇರಲಿ ತೋರಿಸಿ ಏನಾಯ್ತು ನೋಡಿ ಸಾಧಕರೇ. ಇಲ್ಲಿ ಪರಿಸರ ಹೇಗಿದೆ, ತುಂಬ ಸುಂದರವಾದ ಪರಿಸರ. ಭೀಮನಕೊಳ ಅಂತಂದು ಇದು ಪಾಲುದಾರ ಪಂಚದಾರದಿಂದ ಬಲಗಡೆ ಬರುತ್ತೆ ಈ ಜಾಗ, ಎಡಗಡೆಗೆ ಪಾಲ್ದಾರ ಪಂಚದಾರ ಬರುತ್ತೆ. ಶ್ರೀಶೈಲದಿಂದ ಹೊರಗಡೆ ಹೋಗುವಾಗ ಎಡಗಡೆಗೆ ಪಾಲ್ದಾರ ಪಂಚದಾರ ಬರುತ್ತೆ. ಅಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿ ಅಲ್ಲಿ ಶಿವಾನಂದ ಲಹರಿಯನ್ನು ರಚನೆ ಮಾಡಿದ ಸ್ಥಳ. ಈ ಬಲಗಡೆಗೆ ಇದು ಭೀಮನಕೊಳ ಬರುತ್ತೆ. ಕೈಲಾಸ ಬಾಗಿಲು ಶ್ರೀಶೈಲ ಭ್ರಮರಾಮ ಮಲ್ಲಿಕಾರ್ಜುನ ಬರುತ್ತೆ. ಹಾಗಾಗಿ ಸಾಧಕರು ಈ ಕಡೆಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಬಂದು ಹೋಗಿ ಕೆಲವು ಸ್ಥಳದಲ್ಲಿ ತಪಸ್ಸು ಮಾಡಿ ಆನಂದವನ್ನು ಅನುಭವಿಸಿ, ನಿಮ್ಮಲ್ಲಿ ಏನಾದರೂ ಸಂಕುಚಿತ ಭಾವನೆಗಳಾಗಲಿ ಅಥವಾ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದರೆ, ನೆಮ್ಮದಿ ಇರಲಿಲ್ಲ, ಮಾನಸಿಕವಾಗಿ ಶಾಂತಿ ನೆಮ್ಮದಿ ಬೇಕು ಅಂದರೆ, ನಮಗೆ ಮುಕ್ತಿ ಬೇಕು, ನಾವು ಈ ಜನ್ಮದಲ್ಲಿ ಮುಕ್ತರಾಗಬೇಕು ಅನ್ನೋರಾದರೆ ನಾವು ಡಿಸ್ಪ್ಲೇ ಆಗಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಪಡ್ಕೊಳ್ಳಿ, ಬ್ರಹ್ಮವಿದ್ಯೆ ದೀಕ್ಷೆಯನ್ನು ಪಡ್ಕೊಳ್ಳಿ. ನಿಮ್ಮ ಜೀವನವನ್ನು ಪಾವನವಾಗಿ ಮಾಡಿಕೊಳ್ಳಿ. ಈ ವಿದ್ಯಾರ್ಥಿಗಳಂತೂ ತುಂಬ ಬೆನಿಫಿಟ್ ಇದೆ. ಏಕಾಗ್ರತೆ ಸಿದ್ಧಿ ಆಗುತ್ತೆ. ಈಗ ನಿಮ್ಗೆ ಏಕಾಗ್ರತೆ ಸಿದ್ಧಿ ಆಗಿದೆ ಅಲ್ವಾ? ಮನಸ್ಸು ಏಕಾಗ್ರತೆ ಆಗಿದೆ ಯಾವುದಲ್ವ? ಅದು ಕೈ ಮೇಲೆ ಮನಸ್ಸು ಏಕಾಗ್ರತವಾಗಿದೆ ಈಗ.
ಮನಸ್ಸು ನೋಡಿ 6 ತಿಂಗಳಲ್ಲಿ ಸಾಧನೆ ಕರೆಕ್ಟಾಗಿ ಮಾಡಿದರೆ ಮನಸ್ಸು ಏಕಾಗ್ರತೆ ಆಗುತ್ತೆ. ಆಮೇಲೆ ನೀವು ನಿಮ್ಮ ಕಾಲೇಜ್ ಸಬ್ಜೆಕ್ಟ್ನಲ್ಲಿ ನೀವು ಫಸ್ಟ್ ಬರ್ತೀರಾ. ಆಮೇಲೆ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿಯೂ ಕೂಡ ನೀವು ಬರೆಯೋದಕ್ಕೆ ಅನುಕೂಲ ಆಗುತ್ತೆ, ಎಕ್ಸಾಮ್ನಲ್ಲಿ ಪಾಸ್ ಆಗೋದಕ್ಕೂ ಅನುಕೂಲ ಆಗುತ್ತೆ. ಹೌದಾ? ಇದು ತುಂಬ ಅದ್ಭುತವಾದ ಯೋಗ ಇದೆ. ಇದನ್ನು ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಹಿಂದೆ ಇದನ್ನು ಗುರುಕುಲದಲ್ಲಿ 12 ವರ್ಷ ಕಲಿಸ್ತಾಯಿದ್ರು. ಅದನ್ನು ನಾವು ಈಗ 1 ವರ್ಷದ ಕೋರ್ಸಾಗಿ ಮಾಡಿದ್ದೇವೆ. ಇದರ ಉಪಯೋಗ ನೀವು ಪಡ್ಕೋಬೇಕು. ಅಲ್ಪ ಗುರು ಕಾಣಿಕೆ ಇರುತ್ತೆ. ಗುರು ಕಾಣಿಕೆಯನ್ನು ಸಲ್ಲಿಸಿ ದೀಕ್ಷೆ ತಗೊಂಡು, ಆನ್ಲೈನಲ್ಲಿ ದೀಕ್ಷೆ ಇದೆ, ಆಫ್ಲೈನಲ್ಲಿಯೂ ದೀಕ್ಷೆ ಇದೆ. ಆಸಕ್ತಿ ಇರೋರು ಆನ್ಲೈನಲ್ಲಿ ತಗೋಬೋದು, ಅಥವಾ ನೇರವಾಗಿ ಬಂದು ತೊಗೊಂಡವರು ನೇರವಾಗಿ ತಗೋಬೋದು. ಬೆಂಗಳೂರಿಗೆ ಹತ್ರ ಇದ್ದವ್ರು ಬಂದು ನೇರವಾಗಿ ತಗೋಬೋದು. ದೂರ ಇದ್ದವರು ಆನ್ಲೈನಲ್ಲೇ ನಮಗೆ ಈ ನಂಬರಿಗೆ ಫೋನ್ಪೇ ಇರುತ್ತೆ, ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ವಾಟ್ಸಪ್ನಲ್ಲಿ ಕಳಿಸಿದರೆ ನಾವು ಆನ್ಲೈನಲ್ಲೇ ದೀಕ್ಷೆ ಕೊಡ್ತೀವಿ. 6 ತಿಂಗಳಲ್ಲಿ ನೋಡಿ ಅದ್ಭುತವಾದ ಅನುಭವ ಮತ್ತು ಒಂದು ಅನುಭೂತಿಯನ್ನು ನೀವು ಅನುಭವಿಸ್ತೀರ. ಈ ವಾತಾವರಣ ನೋಡಿ ಹೇಗಿದೆ. ಇಂಥ ವಾತಾವರಣಕ್ಕೆ ಭೇಟಿ ಕೊಡಿ, ಪದೇ ಪದೇ ಭೇಟಿ ಕೊಡಿ, ಏಕಾಂತದಲ್ಲಿರೋಕ್ಕೆ ಪ್ರಯತ್ನ ಮಾಡಿ, ಸಾಧನೆಯಲ್ಲಿ ಮುನ್ನುಗ್ಗಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಭೀಮರಾಯ್ ಅವರೇ. ನಿಮ್ಮ ಫೋನ್ ನಂಬರ್ ಹಾಕಿರ್ತೀವಿ. ಯಾರಾದರೂ ಸಾಧಕರು ನಾವು ಸಾಧನೆ ಮಾಡ್ತೀವಿ, ಅದು ಏನು ಎತ್ತಾಗ ಅಂತ ಕೇಳಿದರೆ ಇನ್ಫಾರ್ಮೇಷನ್ ಕೊಡಿ, ಆಮೇಲೆ ದೀಕ್ಷೆಗೆ ನಮ್ಮ ಕಡೆ ಕಳಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿ ನಮ್ಮ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ.